ಇಲ್ಲಿದ್ಯಾ? ಓಕೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ನಾನಿವತ್ತು ಕೋಲಾರಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಚಿನ್ನದ ಗಣಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಚಿನ್ನದಂತ ಬೆಳೆ ಬೆಳೆದು ಸಕ್ಸಸ್ ಆಗಿರುವಂತ ರೈತೊಬ್ರನ್ನ ನಾನು ಮೀಟ್ ಮಾಡಕ್ ಹೊರಟಿದ್ದೀನಿ. ಸೊ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಇಲ್ಲೇ ಬಂದಿದ್ದಾರೆ, ಕ್ಯಾಮ್ರಾ ಕೂಡ ಇಲ್ಲೇ ಇದೆ, ಅಂದ್ರೆ ನಿಮಗೂ ಕೂಡ ಅವರನ್ನ ಪರಿಚಯಿಸ್ತೀನಿ. ಸೊ ಇವರು ಕೆಮಿಕಲ್ ಫಾರ್ಮಿಂಗ್ ಅನ್ನ ಬಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಹೋಗಿದ್ದಾರೆ. ಸೊ ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗಾದ್ರೆ ಅವರ ಕೆಮಿಕಲ್ ಫಾರ್ಮಿಂಗ್ ಇಂದ ನ್ಯಾಚುರಲ್ ಫಾರ್ಮಿಂಗ್ ಟ್ರಾನ್ಸ್ಫಾರ್ಮೇಶನ್ ಯಾಕಾಗಾಯ್ತು, ಸೊ ಇದರಲ್ಲಿ ಎಷ್ಟು ಆದಾಯವನ್ನ ಗಳಿಸ್ತಿದ್ದಾರೆ, ಯಾವ ಬೆಳೆಯನ್ನ ಬೆಳೆದು ಸಕ್ಸಸ್ಫುಲ್ ಆಗಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರೇ ಕೊಡ್ತಾರೆ. ಸೊ ಬನ್ನಿ ಇವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ತೋಟದಲ್ಲಿ ನಮಗೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಕಿರು ಪರಿಚಯವನ್ನ ಮಾಡ್ಕೊಡ್ಬೋದಾ? ನಮಸ್ಕಾರ. ನಾನು ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ತಾಲೂಕಲ್ಲಿ ಸೀಬೆ ಗಿಡ ನಾಟಿ ಮಾಡಿ 1.5 ವರ್ಷ ಆಗಿದೆ. ತೈವಾನ್ ಸೀಬೆ ಈಗ ಕ್ರಾಪ್ ಬರ್ತಾ ಇದೆ. ನಾನು ಇದಕ್ಕೂ ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೊಂದು ಫ್ಯಾಕ್ಟ್ರಿ ನಡೆಸ್ಕೊಂಡು ಅಲ್ಲಿದ್ದೆ. ಈಗ ಒಂದು 3-4 ಮಂತ್ಸಿಂದ ನಾನು ಈ ಕಡೆ ಫುಲ್ ಫೋಕಸ್ ಮಾಡ್ತಾಯಿದ್ದೀನಿ, ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಓಕೆ ಸರ್, ನಿಮಗೆ ಫ್ರೀಡಮ್ ಆಪ್ ಬಗ್ಗೆ ಹೆಂಗೆ ಗೊತ್ತಾಯಿತು ಸರ್? ಆ್ಯಕ್ಚುಲಿ ನಾನು ಅದಕ್ಕೂ ಮುಂಚೆ ಕೆಲವು ಕೈವಲ್ಯ ವರ್ಕ್ಶಾಪ್ ಅಂತ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ ಕ್ಲಾಸ್ಗೆ ಹೋಗಿದೆ. ಅಲ್ಲಿ ಶೇರ್ಸ್ ಬಗ್ಗೆ ಮತ್ತು ದುಡ್ಡನ್ನು ಡಬಲ್ ಮಾಡೋದು ಹೇಗೆ ಅದು ಇದು ಅಂತ ಸ್ವಲ್ಪ ಹೇಳಿದರು. ಆಮೇಲೆ ಸುಧೀರ್ ಸರ್ದು ನಾನು ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಸ್ವಲ್ಪ ನೋಡ್ತಿದ್ದೆ, ಶ್ರೀಮಂತರಾಗಬೇಕಾ ಅಂತ ಹೇಳ್ಬಿಟ್ಟು ಜೋಶಾಗಿ ಹೇಳ್ತಾಯಿದ್ರು. ಅದನ್ನು ನೋಡಿ ನಾನು ಆ್ಯಕ್ಚುಲಿ ಮನಿನ ಡಬಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ, ಅದ್ರ ಬಗ್ಗೆ ಒಂದು ಸ್ವಲ್ಪ ಶೇರ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಗ ನಾನು ಅದನ್ನು ಫ್ರೀಡಮ್ ಆ್ಯಪ್ನ ಡೆವಲಪ್ ಮಾಡ್ಕೊಂಡಿದ್ದು. ನಾನು ಮಾಡಿಕೊಂಡು ಫೈನಾನ್ಸ್ ಬಗ್ಗೆ ಕಲಿಯೋಕ್ಕೆ ಅಂತ ನಾನು ಮಾಡಿದೆ. ಆಮೇಲೆ ನಮ್ಮ ಸುಧೀರ್ ಸರು ಚೆನ್ನಾಗಿ ಸಕ್ಸಸ್ ಆಗಿರೋ ರೈತರ ಬಗ್ಗೆ, ಅದ್ರ ಬಗ್ಗೆ ನ್ಯಾಚುರಲ್ ರೈತರಿಗೆ ಅನುಕೂಲ ಮಾಡೋದ್ರ ಬಗ್ಗೆ ಮತ್ತು ಎಲ್ಲ ವೀಡಿಯೋಸ್ ಮಾಡ್ತಾ ಬಂದರು. ಆದ್ದರಿಂದ ನನಗೆ ಇನ್ನೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಜಾಸ್ತಿ ಆಯಿತು. ಅದಕ್ಕೆ ನಾನು ಸೀಬೆ ತೋಟದ್ದು ಅವರು ಒಂದು ಇದರಲ್ಲಿ ಆ್ಯಪಲ್ಲಿ ವಿಡಿಯೋನೂ ನೋಡಿ ಆಮೇಲೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಮುಂಚೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ದುಡ್ಡು ಬರೋದು ತುಂಬ ಕಡಿಮೆ ಇತ್ತು. ಇವ್ರದ್ದು ಕ್ಲಾಸು ಎಲ್ಲ ನೋಡಿದ ಮೇಲೆ ನನಗೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬಂದು ಏನಾದರೂ ಆಗಲಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಮೇಡಮ್. ಓಕೆ, ಸಬ್ಸ್ಕ್ರಿಪ್ಷನ್ ಯಾವಾಗ ತಗೊಂಡ್ರಿ ಸರ್? ಮೇಡಮ್ ನಾನು 2019 ಅನಿಸುತ್ತೆ ಆಗಸ್ಟಲ್ಲೇನೋ ನಾನು ತಗೊಂಡಿದ್ದು. ನಾನು ಸೀಬೆ ನಾಟಿ ಮಾಡಿದ್ದು 2021ರಲ್ಲಿ. ಓಕೆ, ಅದಕ್ಕಿಂತ ಮುಂಚೆ ಯಾವುದಾದ್ರೂ ಕೋರ್ಸ್ ನೋಡಿದ್ರಾ, ಇದು ಕೃಷಿ ನಾನು ಮಾಡ್ಬೋದು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಅದಕ್ಕೂ ಮುಂಚೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ವಿಡಿಯೋಸನ್ನು ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಯಾವುದೂ ಕ್ಲಾಸಸ್ಗೆ ಹೋಗಿಲ್ಲ. ಈ ನ್ಯಾಚುರಲ್ ಫಾರ್ಮಿಂಗ್ ವಿಡಿಯೋಗಳ ಬಗ್ಗೆ ನೋಡಿಕೊಂಡು ಅದನ್ನು ಸುಭಾಷ್ ಪಾಳೇಕರ್ ಅಂತ ನ್ಯಾಚುರಲ್ ಫಾರ್ಮಿಂಗ್ ಅವರು ಇದ್ದಾರೆ, ಅವ್ರದ್ದು ಮತ್ತು ಫುಕುವೋಕ ಅಂತ ಹೇಳ್ಬಿಟ್ಟು ಜಪಾನವ್ರೊಬ್ರು ಇದ್ದಾರೆ. ಅವ್ರದ್ದು ಎಲ್ಲನೂ ನಾವು ಏನೋ ಹಾಕದೆ ಭೂಮಿಗೆ ಯಾವ ಥರ ಬೆಳೆ ಬೆಳಿಬೇಕು, ನಮ್ಮ ಹತ್ರ ಇರೋ ಸೋರ್ಸನ್ನೇ ಬಳಸ್ಕೊಂಡು ಯಾವ ಥರ ಬೆಳೆ ಬೆಳಿಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿ, ಅವರು ಒಂದು ಚಿಕ್ಕದಾಗಿ ಹೇಳ್ತಾರೆ, ಕಾಡಲ್ಲೇ ಗಿಡ ಬೆಳೆಯುತ್ತೆ, ಹಣ್ಣು ಕೊಡುತ್ತೆ, ಮರ ಆಗುತ್ತೆ, ಎಲ್ಲ ಆಗುತ್ತೆ. ಅಲ್ಲಿ ಯಾರು ಗೊಬ್ಬರ ಹಾಕ್ತಾರೆ, ಯಾರು ನೀರು ಹಾಕ್ತಾರೆ, ಯಾರು ಗಿಡ ನೆಡ್ತಾರೆ, ಆ ಕಾನ್ಸೆಪ್ಟಲ್ಲಿ ನಾವು ಎಲ್ಲ ಬೆಳೆನೂ ಬೆಳಿಬೋದು ಅಂತ ಅವ್ರು ತೋರಿಸಿದ್ದಾರೆ. ಅವ್ರದ್ದು ಇನ್ಸ್ಪಿರೇಷನ್ ತಗೊಂಡು ನಾನು ಏನಾದರೂ ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸರ್, ನಿಮ್ಮದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಸರ್? ಎಲ್ಲಿ ತನಕ ನೀವು ಓದಿದ್ದೀರಾ? ನಾವು ಓದಿದ್ದು ಅಂತಂದರೆ ಈಗ 96-98ಅಲ್ಲಿ ನಾವು ITI ಮಾಡಿದ್ವಿ. ಅದಕ್ಕೂ ಮುಂಚೆ ಸೈನ್ಸ್ ತಗೊಂಡು ಅದನ್ನು ಅರ್ಧಕ್ಕೆ ಬಿಟ್ಟು ನಾನು ITI ಮಾಡಿದೆ. ಮನೆ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ನಾವೇನಾದರೂ ಸ್ವಲ್ಪ ಬೇಗ ಸಂಪಾದನೆ ಮಾಡೋದು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆಗ ITI ಮಾಡಿ ಮತ್ತು ನಾನು ಅಗ್ರಿಕಲ್ಚರ್ ಬಗ್ಗೆನೇ ಮಾಡಬೇಕು ಅಂತ 1 ವರ್ಷ ಸುಮ್ಮನಾದೆ. ಆಮೇಲೆ ಮತ್ತೆ ಬೆಮ್ಮೆಲಲ್ಲೇ ಅಪ್ರೆಂಟಿಶಿಪ್ ಮುಗಿಸಿದೆ. ಅಪ್ರೆಂಟಿಶಿಪ್ ಮುಗಿಸಿ ಬೆಮ್ಮೆಲಲ್ಲಿ ಏನಾದರೂ ಜಾಬ್ ಸಿಗ್ಬೋದು ಅಂತ ಒಂದು ಪ್ರಯತ್ನ ಮಾಡಿದ್ವಿ, ಬಟ್ ಆಗಲಿಲ್ಲ. ಮತ್ತು 1 ವರ್ಷ ನಾನು ವ್ಯವಸಾಯ ಮಾಡಿ 2001ರಲ್ಲಿ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಆಮೇಲೆ ಅಲ್ದಾಡಿ ಕೆಲಸ ಮಾಡಿ ಎಲ್ಲ ಮಾಡಿ ನಾನು ಜಸ್ಟ್ ಒಂದು 2,000 ರೂಪಾಯಿ ಕೆಲಸಕ್ಕೆ ಸೇರಿಕೊಂಡೆ. 1 ವರ್ಷ ಕೆಲಸ ಹುಡುಕಿದೆ. ಓಕೆ, ಜಸ್ಟ್ 2,000 ತಿಂಗಳಿಗೆ 2,000? ಓಕೆ. ಅದಕ್ಕೂ ಮುಂಚೆ ಬೆಂಗಳೂರಿಗೆ ನಾನು ಬರಬೇಕಾದ್ರೆ ಬರೀ 1,500 ಸಾವಿರ ಯಾರೋ ಬೇರೆಯವ್ರ ಹತ್ರ ಸಾಲ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಅದರಲ್ಲಿ ನಾನು ಒಂದು 3 ಮಂತ್ಸು ಜಾಬ್ ಹುಡುಕಿದೆ. ಎಲ್ಲೂ 2,000 ಸಿಗಲಿಲ್ಲ.
1500 1600 ಈ ಥರ ಹೇಳ್ತಿದ್ರು. ಆಮೇಲೆ 2000 ಅಲ್ಲಿ ಯಾರೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಪರಿಚಯದವ್ರು ಯಾರೋ ಸೇರಿಸಿದ್ರು. ಅದು ನಮ್ಮ ITIಗೂ ಅದಕ್ಕೂ ಮ್ಯಾಚಿಂಗ್ ಇರಲಿಲ್ಲ. ಬಟ್ ಕೆಲವು ದಿವಸ ಮಾಡೋಣ ಅಂತ ಮಾಡಿದೆ. ಆಮೇಲೆ ಅದರಲ್ಲಿ ಹೋದ್ಮೇಲೆ ಡೇ ಆ್ಯಂಡ್ ನೈಟು ಫುಲ್ ಜಾಬು. ಮನೆಗೆ ಯಾವಾಗ ಬರ್ತೀವಿ ಗೊತ್ತಿಲ್ಲ, ಮನೆಯಿಂದ ಹೋಗೋದು ಗೊತ್ತಿಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಬೇರೆ ಜಾಬ್ ಯಾವುದಾದ್ರು ನೋಡೋಣ ಅಂತ ಟ್ರೈ ಮಾಡ್ತಿದ್ದೆ, ಅದು ಆಗಲಿಲ್ಲ. ಆಮೇಲೆ ಫೈನಲ್ಲು ಒಂದು 2 ವರ್ಷ ಆದಮೇಲೆ ಡಿಸೈಡ್ ಮಾಡಿದೆ, ಯಾವುದೇ ಜಾಬ್ಗೆ ಹೋದರೂ ಆದರೆ ಗೌರ್ಮೆಂಟ್ ಜಾಬ್ ಆದರೆ ಕೆಲಸ ಬಿಡಬೇಕು, ಇಲ್ಲ ನಾನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕೆಲಸ ಬಿಡಬೇಕು, ಇಲ್ಲಾಂದರೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿ 2010ವರೆಗೂ ಅಲ್ಲೇ ಮಾಡಿ ಅಲ್ಲಿ ಆಗ ನನಗೆ ಒಂದು 50,000 ಆಗಿ ಬರ್ತಿತ್ತು ಸ್ಯಾಲ್ರಿ. ಸೂಪರ್ ಸರ್. ಆಗ ನಾನು ಬಿಟ್ಟು ನೀರಿನ ಶುದ್ಧೀಕರಣ ಘಟಕಗಳು ಅಂದರೆ RO ಪ್ಲ್ಯಾಂಟ್ಸು ಇದೆಲ್ಲ ಮಾಡ್ತಿದ್ದಿದ್ದು. ಆಗ 50,000 ಆವಾಗಲೇ ಬರ್ತಿತ್ತು. ಬಟ್ ಆಗ ನಾನು ಮತ್ತೆ ಡಿಸೈಡ್ ಮಾಡಿ ಬಿಟ್ಟು, ಸ್ಯಾಲ್ರಿ ಜಾಸ್ತಿ ಆದರೆ ಅದುವರೆಗೆ ನನಗೆ ಗೌರ್ಮೆಂಟ್ ಜಾಬ್ದು ಆಪರ್ಚುನಿಟಿ ಹೋಯಿತು. 33 ವರ್ಷ ಕ್ರಾಸ್ ಮಾಡಿದೆ, ಮತ್ತು ಗೌರ್ಮೆಂಟ್ ಜಾಬ್ ಸಿಗೋಲ್ಲ ಅಂತ ಡಿಸೈಡ್ ಆಯಿತು. ಆಮೇಲೆ ಅದನ್ನು ಕೆಲಸನ ಬಿಟ್ಟು ಮತ್ತು ನಾನು ಓನಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು. ಮಂತ್ಲಿ ನನಗೆ ಜಾಸ್ತಿ ಬೇಕು ಅಂತಿಲ್ಲ, ನಾನು ಫ್ರೀಡಮ್ ಆಗಿರಬೇಕು. ಒಂದು 10,000 ಸಂಪಾದನೆ ಮಾಡಿದ್ರು ಪರವಾಗಿಲ್ಲ. ಸ್ಯಾಲ್ರಿ ಮತ್ತೆ ಹೈಕ್ ಆದರೆ ಮತ್ತೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ, ಮತ್ತೆ ಕೆಲಸ ಬಿಡೋಕ್ಕಾಗಲ್ಲ. ಮತ್ತು ಓನರ್ ಬೇಡ ನೀನು ಹೋಗಪ್ಪ ಅಂದರು ನಾನು ಹೋಗೋಕ್ಕೆ ರೆಡಿ ಇರಲ್ಲ ಅಂತೇಳ್ಬಿಟ್ಟು ನಾನು ಈಚೆ ಬಂದು ಮತ್ತು ನಮ್ಮ ಪಾರ್ಟ್ನರ್ ಇನ್ನೊಬ್ಬರ ಜೊತೆ ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು 7 ವರ್ಷ ಮಾಡಿದ್ವಿ. ಅಲ್ಲಿ ನಮ್ಮದೇನು ಪ್ರಾಫಿಟ್ ಇಲ್ಲ. ಸರ್ ನೀವು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಸರ್? ಆ್ಯಕ್ಚುಲಿ ನಾವು ಮಿನರಲ್ ವಾಟ್ರದ್ದು ಮಿಷಿನ್ಸ್ ಎಲ್ಲ ಮಾಡ್ತಿದ್ದೀವಿ ಮೇಡಮ್. ನಮ್ಮಲ್ಲಿ ನಮ್ಮದು ವರ್ಕ್ಶಾಪ್ ಇತ್ತು, ಫ್ಯಾಕ್ಟ್ರಿನೂ ಎಲ್ಲ SS ಫ್ಯಾಬ್ರಿಕೇಷನ್ ಇದೆಲ್ಲ ಇಂಡಸ್ಟ್ರಿಗೆ ಮತ್ತು ಹೋಟೆಲ್ಸ್ಗೆ, ಹಾಸ್ಪಿಟಲ್ಸ್ಗೆ ಎಲ್ಲ ದೊಡ್ಡ ಪ್ಲ್ಯಾಂಟ್ಗಳು ಮಾಡ್ತಿದ್ದಿದ್ದು. ಮಿನರಲ್ ವಾಟ್ರದು ಪ್ಲಸ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟು, ಆಮೇಲೆ ಅಪಾರ್ಟ್ಮೆಂಟಲ್ಲಿ ಸಿವೇಜ್ ವಾಟರ್ ಬರುತ್ತಲ್ವ ಅದನ್ನು ಟ್ರೀಟ್ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ವಿ. ಈಗಲೂ ಅದಿದೆ, ಬಟ್ ಕಂಟಿನ್ಯೂ ಮಾಡ್ತಿದ್ದೀರಾ ಇದ್ರ ಜೊತೆಗೆ? ಮಾಡ್ತಿದ್ದೀವಿ. ಬಟ್ ಬಿಸ್ನೆಸ್ಸು ಕರೋನಾ ಬಂದಮೇಲೆ ತುಂಬ ಡಲ್ ಆಯಿತು. ಡಲ್ ಆದ ಟೈಮಲ್ಲಿ ನಮಗೂ ಒಂದು ಸ್ವಲ್ಪ ಫ್ರೀ ಇತ್ತಲ್ವ, ಆ ಟೈಮಲ್ಲಿ ಏನಾದರೂ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀಬೆ ನಾಟಿ ಮಾಡಿದ್ವಿ. ಸರ್ ನೀವು ಮಿನರಲ್ ವಾಟರ್ ಬಿಸ್ನೆಸ್ ಅನ್ನ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಸೊ ಅದ್ರಲ್ಲಿ ಆದಾಯ ಎಷ್ಟು ಬರ್ತಿತ್ತು? ಯಾಕಂದ್ರೆ ನೀವು ಆ ಕಂಪ್ಲೀಟ್ ಜಾಬ್ ಅನ್ನ ಬಿಟ್ಟು ಬಿಸ್ನೆಸ್ ಕಡೆ ಹೋಗ್ತೀರಾ, ಸೊ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ? ಆದಾಯ ಯಾವ ರೀತಿಯಾಗಿ ಬರ್ತಿತ್ತು ತಿಂಗಳಿಗೆ? ಅದರಲ್ಲಿ ಆದಾಯ ತುಂಬ ಕಡಿಮೆ ಇತ್ತು ಮೇಡಮ್. ಇನಿಷಿಯಲಾಗಿ ನಾವು ಸ್ಟಾರ್ಟ್ ಮಾಡಿದಾಗ ಮಂತ್ಲಿ ಒಂದು 10,000 15,000 ಆ ಥರ ಎಲ್ಲ ಮಾಡ್ತಿದ್ವಿ. ಆಮೇಲೆ ಒಂದು ಸ್ವಲ್ಪ ಆಫೀಸ್ ಮಾಡಿಕೊಂಡು ದೊಡ್ಡದಾಗಿ ಮಾಡಿಕೊಂಡು ಅವರೇಜಾಗಿ ಮಂತ್ಲಿ ಒಂದು ಅವರೇಜಾಗಿ ಹೇಳಲಿಕ್ಕಾಗಲ್ಲ, ಮಂತ್ಲಿ ಒಂದು 50,000 ಲಕ್ಷ ಆ ಥರ ಮಾಡ್ತಿದ್ವಿ. ಸೊ ಫ್ರೀಡಮ್ ಆ್ಯಪ್ನಲ್ಲಿ ನೀವು ಸೀಬೆ ಕೃಷಿ ನೋಡಿದಾಗ ನಿಮ್ಗೆ ಅನಿಸ್ತಾ ನಾನು ಮಾಡ್ಬೋದು, ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು ಅಂತ? ನನಗೆ ಸುಭಾಷ್ ಪಾಳ್ಯಕಾರದ್ದು ಮತ್ತು ಪ್ರಸನ್ನ ಕುಮಾರ್ ಅಂತ ತುಮಕೂರವ್ರು ಒಬ್ಬರು ಇದ್ದಾರೆ. ಅವರು ಕನ್ನಡದಲ್ಲಿ ನೈಸರ್ಗಿಕ ಕೃಷಿ ಬಗ್ಗೆ ಅವರು ಪೂರ್ತಿ ಹೇಳ್ತಾರೆ. 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗು ಅಂತ. ಅದ್ರ ಬಗ್ಗೆ ಎಲ್ಲ ಪೂರ್ತಿ ನಾನು ತಿಳ್ಕೊಂಡು ಅವ್ರದ್ದು ಪ್ರತಿಯೊಂದು ಎಪಿಸೋಡು ನೋಡ್ತಿದ್ದೆ. ನೋಡಿ ತಿಳ್ಕೊಂಡು ಫಸ್ಟು ನಾನು ಬಾಳೆ ಗಿಡ ನಾಟಿ ಮಾಡಿದೆ. ಬಾಳೆ ನಾಟಿ ಮಾಡಿ ಬಾಳೆ ಆದಮೇಲೆ ಬಾಳೆನಲ್ಲಿ ನಾನು 0 ಬಜೆಟ್ ಹೇಗೆ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಮಾಡಿದಾಗ ನಾವು ಮೇನ್ ಕ್ರಾಪು ಬಾಳೆ ಅಂತ ತೊಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಇಂಟ್ರ್ ಕ್ರಾಪ್ ಹಾಕ್ತೀವಿ. ಅಲಸಂದಿ, ತೊಗರಿ, ಶುಂಠಿ ಈ ಥರದ್ದೆಲ್ಲ ಹಾಕ್ತೀವಿ. ಇದೇನಾಗುತ್ತೆ, ಇದೊಂದು 3-4 ಮಂತ್ಸಲ್ಲಿ ನಮಗೆ ಬ್ಯಾಕ್ ಬರುತ್ತೆ. ಬಾಳೆ ಗಿಡ ಮೇನು, ಅದನ್ನು ಮಾಡೋದಕ್ಕೆ 0 ಆಗುತ್ತೆ ಅಂತ. 0 ಬಜೆಟ್ ಉಳಿದಿದ್ದಕ್ಕೆ ಸ್ವಲ್ಪ ಬೇಕಾಗುತ್ತೆ. ಹೌದು, ಇದನ್ನೆಲ್ಲ ಮಾಡಿದಾಗ ಇದರಲ್ಲಿ ಬಂದಿದ್ದು ಬಾಳೆ ಗಿಡಕ್ಕೆ ಮೇನ್ ಆಗುತ್ತೆ ಅಂತ. ಹಂಗಾಗಿ ನಾನು ಅದನ್ನು ಸ್ಟಾರ್ಟ್ ಮಾಡಿ 2019ರಲ್ಲೇನೋ ಬಾಳೆ ಗಿಡ ನಾಟಿ ಮಾಡಿದ್ದು. ಆಗ ನಾಟಿ ಮಾಡಿ ಆವತ್ತಿಂದನೂ ಈಗಲೂ ಇದೆ ಬಾಳೆ ಗಿಡ. ಬಟ್ ಕ್ರಾಪ್ ಕಮ್ಮಿ ಆಗಿದೆ. ನಾವು ಅವಾಗ ಫಸ್ಟು ಆಗಿದ್ದರಿಂದ 100% ಇದು ಮಾಡೋಕ್ಕಾಗಲಿಲ್ಲ. ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರಲ್ವ, ಆ ಟೈಪಲ್ಲಿ ನಾವು ಒಂದು ಸ್ವಲ್ಪ ಗಿಡ ಜಾಸ್ತಿ ಹಾಕ್ಬಿಟ್ಟು. ಸರ್ ಈ ಹಿಂದೆ ನೀವು ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡ್ತಿದ್ರ ಅಥವಾ ಹೇಗೆ? ಬೇರೆಯವ್ರದ್ದು ನೋಡಿ ಗೊತ್ತಾಯ್ತಾ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ? ಬೇರೆಯವ್ರದ್ದಲ್ಲ, ನಾವೇ ಮಾಡಿದ್ದೀವಿ ಮೇಡಮ್. ಇದಕ್ಕೂ ಮುಂಚೆ 1 ಎಕರೆ ಬದನೆ ಗಿಡ ನಾಟಿ ಮಾಡಿದ್ದೆ. ಆ ಬದನೆ ಗಿಡಕ್ಕೆ ನಾನು ಎಷ್ಟು ಸ್ಪ್ರೇ ಮಾಡಿದ್ರು, ಎಷ್ಟು ಗೊಬ್ಬರ ಹಾಕಿದ್ರು ಕೂಡ ಈ ಕೊನೆ ಸುಳಿ ತಿನ್ನೋರು ಹುಳ ಬರುತ್ತೆ ಅದಕ್ಕೆ.
ಅದು ಏನಾಗ್ತಾಯಿತ್ತು ಅಂದರೆ ನೀನು ಎಷ್ಟೇ ಮಾಡಿದ್ರು ಕೂಡ 3 ದಿನಕ್ಕೊಂದ್ಸರಿ ಸ್ಪ್ರೇ ಕೊಟ್ಟರು ಕೂಡ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದನ್ನು ನಾವೇನು ಮಾಡಿದ್ವಿ, ಆಮೇಲೆ ಗಿಡ ಸಮೇತ ಉಳುಮೆ ಮಾಡಿ ಬಿಟ್ಬಿಟ್ಟು ಇನ್ನು ಯಾವುದೇ ಕಾರಣಕ್ಕೂ ಮನೆಗೆ ಒಂದು ಒಳ್ಳೆ ಕಾಯಿ ಸಿಗಲಿಲ್ಲ. ಅದಕ್ಕೆ ಇನ್ಮೇಲೆ ಕೆಮಿಕಲ್ ಫಾರ್ಮಿಂಗ್ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು 3-4 ಮಂತ್ಸು ಒಂದು ಹಸು ಹುಡುಕಿ ದೇಶಿ ಹಸು ಬೇಕು ಅಂತ ಹೇಳ್ಬಿಟ್ಟು ಹುಡುಕಿ ಆ ದೇಶಿ ಹಸು ತಗೊಂಬಂದು ಆಮೇಲೆ ನಾನು ಝೀರೋ ಫಾರ್ಮಿಂಗು ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದು. ಜೀವಾಮೃತ ಮತ್ತು ದಶಪರ್ಣಿ ಸ್ಪ್ರೇಗಳಿಗೆ ನೀಮ್ ಆಯಿಲು ಈ ಥರದ್ದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಆಮೇಲೆ ಗೊಬ್ಬರಕ್ಕೆ ಬರೀ ಜೀವಾಮೃತ ಇತ್ತೀಚೆಗೆ ಗೋಕೃಪಾಮೃತ ಅಂತ ಬಂದಿದೆ, ಅದು ಒಳ್ಳೆಯ ಎಫೆಕ್ಟ್ ಇದೆ. ಇದುವರೆಗೂ ನಾನು 99.9% ಎಲ್ಲ ಜೀವಾಮೃತ ಇದರಲ್ಲೇ ಅದನ್ನು ಬೆಳೆದಿರೋದು. ಇದುವರೆಗೂ ಯಾವುದೇ ಕೆಮಿಕಲ್ ಹೋಗಿಲ್ಲ, ಯಾವುದೇ ಸ್ಪ್ರೇಗಳು ಮಾಡಿಲ್ಲ ಬೇರೆ. ಸರ್, ಈಗ ಸಾಕಷ್ಟು ಜನ ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡಿಬಿಟ್ರೆ ಒಳ್ಳೆ ಇಳುವರಿ ನಮಗೆ ಸಿಗ್ಬಿಡುತ್ತೆ, ಒಳ್ಳೆ ಆದಾಯ ಬರುತ್ತೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡು ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಇಲ್ಲ ಮೇಡಮ್, ಕೆಮಿಕಲ್ ಫಾರ್ಮಿಂಗಲ್ಲಿ ನಾವೇನೇ ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ, ಪ್ರಾಫಿಟ್ಟು ಬರಲ್ಲ. ಭೂಮಿನೂ ಹಾಳಾಗುತ್ತೆ. ಭೂಮಿ 90% ಹಾಳಾಗುತ್ತೆ. ನಾಳೆ ಬೆಳಗ್ಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಕೊಡಬೇಕು ಅಂದರೆ ನಾವು ಅದನ್ನೇ ಉಳಿಸ್ಕೊಡ್ಬೇಕು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಇರೋದನ್ನೆಲ್ಲ ನಾವೇ ಹಾಳು ಮಾಡಿ ಹೋದರೆ ನೆಕ್ಸ್ಟ್ ಜನ್ರೇಷನ್ ಏನು ಮಾಡಬೇಕು? ಅದಕ್ಕಾಗಿ ಪ್ರತಿಯೊಬ್ಬರು ಅಷ್ಟೇ, ಅದರಲ್ಲಿ ಲಾಭವೂ ಇಲ್ಲ. ನಾವು ಏನಂತಂದರೆ ಎಲ್ಲ ಪ್ರತಿಯೊಂದಕ್ಕೂ ಗೊಬ್ಬರಕ್ಕೆ ಔಷಧಿಗೆ ಎಲ್ಲನೂ ಹಾಕಿ ನಮ್ಮ ರೈತರು ಅದನ್ನು ಲೆಕ್ಕ ಇಟ್ಕೊಳ್ಳಲ್ಲ. ಒಳ್ಳೆಯದನ್ನೆಲ್ಲ ಮಾರಿ ಆ ಲೆಕ್ಕ ಚುಪ್ತಾ ಮಾಡೋಕ್ಕಾಗುತ್ತೆ. ರೇಟ್ ಏನಾದರೂ ಸಿಕ್ಕಿದ್ರೆ ಲಾಸ್ಟಲ್ಲಿ ಏನು ಬರುತ್ತೆ, ಬಿಸಾಕೋ ಕಾಯಿ ಟೊಮೆಟೊ ಆಗ್ಬೋದು, ಇನ್ನೊಂದು ಆಗ್ಬೋದು. ಆ ಬಿಸಾಕೋ ಕಾಯಿ ಗಿಡ ಚೆನ್ನಾಗಿ ಬಂದು ಲಾಸ್ಟಲ್ಲಿ ನಮಗೆ ಏನಾದರೂ ಸ್ವಲ್ಪ ಲಾಭ ಬರುತ್ತೆ. ನಾವು ಹಾಕಿರೋದನ್ನು ನಾವು ಎತ್ಕೊಂಡು ಮತ್ತು ನನಗೆ ಲಾಭ ಬಂತು ಅಂತ ತೋರಿಸ್ಕೊತಾರೆ ಅಷ್ಟೇ. 100% ಅದರಲ್ಲಿ ಪ್ರಾಫಿಟ್ ತುಂಬ ಕಮ್ಮಿ ಇದೆ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಕೆಮಿಕಲ್ ಫಾರ್ಮಿಂಗ್ ಅನ್ನ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ನಮ್ಮ ಭೂಮಿ ಹಾಳಾಗೋದ್ರ ಜೊತೆಗೆ ನೆಕ್ಸ್ಟ್ ಜನರೇಷನ್ಗೆ ಕೂಡ ನಾವು ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ ಅಂತ ಸರೇ ಹೇಳಿದ್ರು. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸೀಬೆ ಕೃಷಿಯಿಂದ ಅವ್ರು ಎಷ್ಟು ಆದಾಯವನ್ನ ಗಳಿಸಿದ್ರು, ಸೀಬೆ ಕೃಷಿ ಹೇಗೆ ಮಾಡಬೇಕು, ಅವರ ಸಕ್ಸಸ್ ಏನು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅವರೇ ಕೊಡ್ತಾರೆ. ಸೊ ನೀವು ಅಲ್ಲಿ ತನಕ ಕಾಯಲೇಬೇಕು. ಸೊ ಮುಂದಿನ ಎಪಿಸೋಡ್ನಲ್ಲಿ ಸರ್ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.